ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ ನಾನು ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದರಲ್ಲಿ 1 ರಿಂದ 30 ಪ್ರಶ್ನೋತ್ತರಗಳನ್ನು ನೀಡಿದ್ದೆ. ಈಗ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ 2ನೇ ವಿಡಿಯೋ ಇದಾಗಿದ್ದು, ಇದರಲ್ಲಿ ನಾನು 31 ರಿಂದ 60 ಪ್ರಶ್ನೋತ್ತರಗಳನ್ನು, ಅಂದರೆ ಒಟ್ಟಾರೆಯಾಗಿ 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ 30 ಪ್ರಶ್ನೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ. ಪ್ರಶ್ನೆ 31. ಉತ್ತಮ ಬೋಧನಾ ವಾತಾವರಣದ ಪ್ರಮುಖ ಅಂಶವೇನು? ಎ. ವಿದ್ಯಾರ್ಥಿಗಳನ್ನು ಶಿಕ್ಷಕರಿಂದ ದೂರ ಇಡುವುದು. ಬಿ. ಮುಕ್ತ ಚರ್ಚೆ ಮತ್ತು ಪರಸ್ಪರ ಗೌರವಕ್ಕೆ ಪ್ರೋತ್ಸಾಹ. ಸಿ. ಕಟ್ಟುನಿಟ್ಟಿನ ನಿಯಮಗಳು ಮತ್ತು ನಿರಂತರ ಶಿಕ್ಷೆ. ಡಿ. ಹೆಚ್ಚು ಸುಲಭವಾದ ವಿಷಯಗಳನ್ನು ಮಾತ್ರ ಕಲಿಸುವುದು. ಸರಿಯಾದ ಉತ್ತರ ಬಿ. ಮುಕ್ತ ಚರ್ಚೆ ಮತ್ತು ಪರಸ್ಪರ ಗೌರವಕ್ಕೆ ಪ್ರೋತ್ಸಾಹ. ವಿವರಣೆ: ಸಕಾರಾತ್ಮಕ ಬೋಧನಾ ವಾತಾವರಣವು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸುತ್ತದೆ. ಪ್ರಶ್ನೆ 32. ಬೋಧನೆಯಲ್ಲಿ ಸಹಕಾರಿ ಕಲಿಕೆಯ ಕೊಲಾಬರೇಟಿವ್ ಲರ್ನಿಂಗ್ ಪ್ರಮುಖ ಉದ್ದೇಶವೇನು? ಎ. ಕೇವಲ ಒಬ್ಬ ವಿದ್ಯಾರ್ಥಿಯ ಮೇಲೆ ಜವಾಬ್ದಾರಿ ಹೇರುವುದು. ಬಿ. ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಜ್ಞಾನವನ್ನು ನಿರ್ಮಿಸಲು ಸಹಾಯ ಮಾಡುವುದು. ಸಿ. ಶಿಕ್ಷಕರ ಕಾರ್ಯಭಾರವನ್ನು ಕಡಿಮೆ ಮಾಡುವುದು. ಡಿ. ಸ್ಪರ್ಧೆಯನ್ನು ಹೆಚ್ಚಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಜ್ಞಾನವನ್ನು ನಿರ್ಮಿಸಲು ಸಹಾಯ ಮಾಡುವುದು. ವಿವರಣೆ: ಈ ವಿಧಾನವು ಸಾಮಾಜಿಕ ಕೌಶಲ್ಯಗಳು, ಸಂವಹನ ಮತ್ತು ತಂಡದ ಕೆಲಸವನ್ನು ಬೆಳೆಸುತ್ತದೆ. ಪ್ರಶ್ನೆ 33. ತರಗತಿಯ ಸಂವಹನ, ಕ್ಲಾಸ್ರೂಮ್ ಕಮ್ಯುನಿಕೇಷನ್ದಲ್ಲಿ ಅತಿ ಮುಖ್ಯ ಅಂಶ ಯಾವುದು? ಎ. ಶಿಕ್ಷಕರ ಮಾತನಾಡುವ ವೇಗ. ಬಿ. ಮಾಹಿತಿಯ ಸ್ಪಷ್ಟತೆ ಮತ್ತು ಸರಿಯಾದ ಪ್ರತಿಕ್ರಿಯೆ. ಸಿ. ಶಿಕ್ಷಕರ ಆಕರ್ಷಕ ನೋಟ. ಡಿ. ಬೋಧನಾ ಸಾಮಗ್ರಿಗಳನ್ನು ಮಾತ್ರ ಬಳಸುವುದು. ಸರಿಯಾದ ಉತ್ತರ ಬಿ. ಮಾಹಿತಿಯ ಸ್ಪಷ್ಟತೆ ಮತ್ತು ಸರಿಯಾದ ಪ್ರತಿಕ್ರಿಯೆ. ವಿವರಣೆ: ಸ್ಪಷ್ಟ ಸಂವಹನವು ಕಲಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೆ 34. ಕಲಿಕೆಯಲ್ಲಿ ಕಂಠಪಾಠದ ರೋಟ್ ಲರ್ನಿಂಗ್ ಪ್ರಮುಖ ಅನನುಕೂಲತೆ ಏನು? ಎ. ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಬಿ. ಇದು ಕೇವಲ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ, ಆದರೆ ತಿಳುವಳಿಕೆಯನ್ನು ಹೆಚ್ಚಿಸುವುದಿಲ್ಲ. ಸಿ. ಇದು ನೆನಪಿನ ಶಕ್ತಿಯನ್ನು ಸುಧಾರಿಸುವುದಿಲ್ಲ. ಡಿ. ಇದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಲು ಸಹಾಯ ಮಾಡುವುದಿಲ್ಲ. ಸರಿಯಾದ ಉತ್ತರ ಬಿ. ಇದು ಕೇವಲ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ, ಆದರೆ ತಿಳುವಳಿಕೆಯನ್ನು ಹೆಚ್ಚಿಸುವುದಿಲ್ಲ. ವಿವರಣೆ: ಕಂಠಪಾಠದಿಂದ ಕಲಿಯುವುದು ತಾತ್ಕಾಲಿಕ ನೆನಪಿಗೆ ಮಾತ್ರ ಸೀಮಿತವಾಗಿದ್ದು, ವಿಷಯದ ಆಳವಾದ ತಿಳುವಳಿಕೆಗೆ ಸಹಾಯಕವಾಗುವುದಿಲ್ಲ. ಪ್ರಶ್ನೆ 35. ಯಾವ ರೀತಿಯ ಮೌಲ್ಯಮಾಪನವು ಶಿಕ್ಷಕರಿಗೆ ಬೋಧನಾ ವಿಧಾನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ? ಎ. ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್. ಬಿ. ರೂಪಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್. ಸಿ. ಬಾಹ್ಯ ಮೌಲ್ಯಮಾಪನ ಎಕ್ಸ್ಟರ್ನಲ್ ಅಸೆಸ್ಮೆಂಟ್. ಡಿ. ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಅಸೆಸ್ಮೆಂಟ್. ಸರಿಯಾದ ಉತ್ತರ ಬಿ. ರೂಪಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್. ವಿವರಣೆ: ರೂಪಾತ್ಮಕ ಮೌಲ್ಯಮಾಪನದಿಂದ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಪ್ರತಿಕ್ರಿಯೆ ಸಿಗುತ್ತದೆ. ಇದರಿಂದ ಅವರು ಬೋಧನಾ ವಿಧಾನಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಬಹುದು. ಪ್ರಶ್ನೆ 36. ಬೋಧನಾ ನೈಪುಣ್ಯತೆಯನ್ನು ಟೀಚಿಂಗ್ ಸ್ಕಿಲ್ ಪರೀಕ್ಷಿಸುವ ಸೂಕ್ತ ವಿಧಾನ ಯಾವುದು? ಎ. ಲಿಖಿತ ಪರೀಕ್ಷೆ. ಬಿ. ಮೌಖಿಕ ಪರೀಕ್ಷೆ. ಸಿ. ತರಗತಿಯಲ್ಲಿ ಪಾಠವನ್ನು ಪ್ರದರ್ಶಿಸುವುದು ಡೆಮಾನ್ಸ್ಟ್ರೇಷನ್. ಡಿ. ಕೇವಲ ಶಿಕ್ಷಕರ ವಿದ್ಯಾರ್ಹತೆ ಪರಿಶೀಲಿಸುವುದು. ಸರಿಯಾದ ಉತ್ತರ ಸಿ. ತರಗತಿಯಲ್ಲಿ ಪಾಠವನ್ನು ಪ್ರದರ್ಶಿಸುವುದು ಡೆಮಾನ್ಸ್ಟ್ರೇಷನ್. ವಿವರಣೆ: ಇದು ಶಿಕ್ಷಕರು ತಮ್ಮ ಜ್ಞಾನವನ್ನು ಹೇಗೆ ಪ್ರಸ್ತುತಪಡಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳನ್ನು ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ನೇರವಾಗಿ ತೋರಿಸುತ್ತದೆ. ಪ್ರಶ್ನೆ 37. ಬೋಧನೆಯ ಯಾವ ಹಂತದಲ್ಲಿ ಪ್ರಶ್ನೆ ಕೇಳುವುದು ಹೆಚ್ಚು ಪರಿಣಾಮಕಾರಿ? ಎ. ಪಾಠದ ಆರಂಭದಲ್ಲಿ ಮಾತ್ರ. ಬಿ. ಪಾಠದ ಅಂತ್ಯದಲ್ಲಿ ಮಾತ್ರ. ಸಿ. ಪಾಠದ ಉದ್ದಕ್ಕೂ ನಿರಂತರವಾಗಿ. ಡಿ. ಹೋಂವರ್ಕ್ ನೀಡುವಾಗ ಮಾತ್ರ. ಸರಿಯಾದ ಉತ್ತರ ಸಿ. ಪಾಠದ ಉದ್ದಕ್ಕೂ ನಿರಂತರವಾಗಿ. ವಿವರಣೆ: ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುವುದರಿಂದ ವಿದ್ಯಾರ್ಥಿಗಳ ಗಮನ ಸೆಳೆಯಬಹುದು, ತಿಳುವಳಿಕೆಯನ್ನು ಪರೀಕ್ಷಿಸಬಹುದು ಮತ್ತು ಕಲಿಕೆಯನ್ನು ಪ್ರೇರೇಪಿಸಬಹುದು. ಪ್ರಶ್ನೆ 38. ಪ್ರಗತಿಶೀಲ ಶಿಕ್ಷಣದ ಪ್ರೋಗ್ರೆಸಿವ್ ಎಜುಕೇಷನ್ ಮೂಲಭೂತ ತತ್ವವೇನು? ಎ. ಕಠಿಣ ಪಠ್ಯಕ್ರಮ ಮತ್ತು ಪರೀಕ್ಷೆ. ಬಿ. ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧನೆ. ಸಿ. ಶಿಕ್ಷಕರ ಆಜ್ಞೆಯನ್ನು ಮಾತ್ರ ಪಾಲಿಸುವುದು.
ಡಿ. ಕೇವಲ ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಸುವುದು. ಸರಿಯಾದ ಉತ್ತರ ಬಿ. ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧನೆ. ವಿವರಣೆ: ಪ್ರಗತಿಶೀಲ ಶಿಕ್ಷಣವು ಮಕ್ಕಳ ವೈಯಕ್ತಿಕ ಸಾಮರ್ಥ್ಯ, ಆಸಕ್ತಿ ಮತ್ತು ಅಗತ್ಯಗಳಿಗೆ ಒತ್ತು ನೀಡುತ್ತದೆ. ಪ್ರಶ್ನೆ 39. ಒಂದು ಬೋಧನಾ ವಿಧಾನವು ಯಾವ ರೀತಿಯಾಗಿರಬೇಕು? ಎ. ಕೇವಲ ಶಿಕ್ಷಕರಿಗೆ ಸುಲಭವಾಗಿರಬೇಕು. ಬಿ. ವಿದ್ಯಾರ್ಥಿಗಳನ್ನು ಆಕರ್ಷಿಸುವಂತಿರಬೇಕು. ಸಿ. ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಾದಾತ್ಮಕ ಮತ್ತು ವೈವಿಧ್ಯಮಯವಾಗಿರಬೇಕು. ಡಿ. ಹೆಚ್ಚು ದುಬಾರಿಯಾಗಿರಬೇಕು. ಸರಿಯಾದ ಉತ್ತರ ಸಿ. ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಾದಾತ್ಮಕ ಮತ್ತು ವೈವಿಧ್ಯಮಯವಾಗಿರಬೇಕು. ವಿವರಣೆ: ಉತ್ತಮ ಬೋಧನಾ ವಿಧಾನವು ಕಲಿಯುವವರನ್ನು ಸಕ್ರಿಯವಾಗಿ ತೊಡಗಿಸುತ್ತದೆ ಮತ್ತು ವಿಭಿನ್ನ ಕಲಿಕಾ ಶೈಲಿಗಳಿಗೆ ಸೂಕ್ತವಾಗಿರಬೇಕು. ಪ್ರಶ್ನೆ 40. ಬೋಧನೆಯಲ್ಲಿ ಫಲಿತಾಂಶ ಆಧಾರಿತ ಮೌಲ್ಯಮಾಪನ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಎಂದರೇನು? ಎ. ಕೇವಲ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸುವುದು. ಬಿ. ಕಲಿಕೆಯ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಸಾಧಿಸಿದ್ದಾರೆ ಎಂದು ಅಳೆಯುವುದು. ಸಿ. ಶಿಕ್ಷಕರ ಬೋಧನೆಯನ್ನು ಮೌಲ್ಯಮಾಪನ ಮಾಡುವುದು. ಡಿ. ಕೇವಲ ಶೈಕ್ಷಣಿಕ ಅಂಶಗಳನ್ನು ಮಾತ್ರ ಮೌಲ್ಯಮಾಪನ ಮಾಡುವುದು. ಸರಿಯಾದ ಉತ್ತರ ಬಿ. ಕಲಿಕೆಯ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಸಾಧಿಸಿದ್ದಾರೆ ಎಂದು ಅಳೆಯುವುದು. ವಿವರಣೆ: ಇದು ಬೋಧನೆಯ ನಂತರ ವಿದ್ಯಾರ್ಥಿಗಳು ಏನನ್ನು ಕಲಿತಿದ್ದಾರೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ರಶ್ನೆ 41. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಹೆಚ್ಚು ಪರಿಣಾಮಕಾರಿ? ಎ. ಏಕಮಾರ್ಗ ಸಂವಹನ ಒನ್ ವೇ ಕಮ್ಯುನಿಕೇಷನ್. ಬಿ. ದ್ವಿಮಾರ್ಗ ಸಂವಹನ ಟೂ ವೇ ಕಮ್ಯುನಿಕೇಷನ್. ಸಿ. ಮೌಖಿಕ ಸಂವಹನ ಮಾತ್ರ. ಡಿ. ಕೇವಲ ಲಿಖಿತ ಸಂವಹನ. ಸರಿಯಾದ ಉತ್ತರ ಬಿ. ದ್ವಿಮಾರ್ಗ ಸಂವಹನ ಟೂ ವೇ ಕಮ್ಯುನಿಕೇಷನ್. ವಿವರಣೆ: ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಪ್ರತಿಕ್ರಿಯೆ ಮತ್ತು ಸಂವಾದಕ್ಕೆ ಅವಕಾಶ ನೀಡುತ್ತದೆ. ಪ್ರಶ್ನೆ 42. ಉತ್ತಮ ಬೋಧನೆಯನ್ನು ಯಾವುದರಿಂದ ನಿರ್ಧರಿಸಬಹುದು? ಎ. ವಿದ್ಯಾರ್ಥಿಗಳು ಪಡೆದ ಅಂಕಗಳಿಂದ. ಬಿ. ವಿದ್ಯಾರ್ಥಿಗಳ ಶಿಸ್ತಿನಿಂದ. ಸಿ. ವಿಷಯದ ಆಳವಾದ ತಿಳುವಳಿಕೆ ಮತ್ತು ವಿದ್ಯಾರ್ಥಿಗಳ ಆಸಕ್ತಿಯಿಂದ. ಡಿ. ಶಿಕ್ಷಕರ ಉಪಸ್ಥಿತಿಯಿಂದ. ಸರಿಯಾದ ಉತ್ತರ ಸಿ. ವಿಷಯದ ಆಳವಾದ ತಿಳುವಳಿಕೆ ಮತ್ತು ವಿದ್ಯಾರ್ಥಿಗಳ ಆಸಕ್ತಿಯಿಂದ. ವಿವರಣೆ: ಪರಿಣಾಮಕಾರಿ ಬೋಧನೆಯು ವಿದ್ಯಾರ್ಥಿಗಳಿಗೆ ಕಲಿಸಿದ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದರಲ್ಲಿ ಆಸಕ್ತಿ ಮೂಡಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ 43. ವರ್ಗಾವಣೆ ಕಲಿಕೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ಯ ಒಂದು ಉದಾಹರಣೆ ಯಾವುದು? ಎ. ಇತಿಹಾಸದ ವಿಷಯವನ್ನು ಕಂಠಪಾಠ ಮಾಡುವುದು. ಬಿ. ಗಣಿತದಲ್ಲಿ ಕಲಿತ ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ವಿಜ್ಞಾನದ ಸಮಸ್ಯೆಗಳಿಗೆ ಅನ್ವಯಿಸುವುದು. ಸಿ. ಹೊಸ ಭಾಷೆಯನ್ನು ಕಲಿಯುವುದು. ಡಿ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದು. ಸರಿಯಾದ ಉತ್ತರ ಬಿ. ಗಣಿತದಲ್ಲಿ ಕಲಿತ ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ವಿಜ್ಞಾನದ ಸಮಸ್ಯೆಗಳಿಗೆ ಅನ್ವಯಿಸುವುದು. ವಿವರಣೆ: ಇದು ಒಂದು ಪರಿಸ್ಥಿತಿಯಲ್ಲಿ ಕಲಿತ ಕೌಶಲ್ಯ ಅಥವಾ ಜ್ಞಾನವನ್ನು ಮತ್ತೊಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ಬಳಸುವ ಸಾಮರ್ಥ್ಯವಾಗಿದೆ. ಪ್ರಶ್ನೆ 44. ಯಾವ ಬೋಧನಾ ವಿಧಾನವು ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ? ಎ. ಉಪನ್ಯಾಸ ವಿಧಾನ. ಬಿ. ಸಂಶೋಧನಾ ವಿಧಾನ ರಿಸರ್ಚ್ ಮೆಥಡ್. ಸಿ. ಪ್ರಾತ್ಯಕ್ಷಿಕೆ ವಿಧಾನ ಡೆಮಾನ್ಸ್ಟ್ರೇಷನ್ ಮೆಥಡ್. ಡಿ. ಕಥಾನಿರೂಪಣೆ ವಿಧಾನ. ಸರಿಯಾದ ಉತ್ತರ ಬಿ. ಸಂಶೋಧನಾ ವಿಧಾನ ರಿಸರ್ಚ್ ಮೆಥಡ್. ವಿವರಣೆ: ಸಂಶೋಧನಾ ವಿಧಾನವು ವಿದ್ಯಾರ್ಥಿಗಳನ್ನು ಸ್ವತಂತ್ರವಾಗಿ ಮಾಹಿತಿ ಸಂಗ್ರಹಿಸಲು, ವಿಶ್ಲೇಷಿಸಲು ಮತ್ತು ತೀರ್ಮಾನಕ್ಕೆ ಬರಲು ಪ್ರೇರೇಪಿಸುತ್ತದೆ. ಪ್ರಶ್ನೆ 45. ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಫೀಡ್ಬ್ಯಾಕ್ಯ ಪ್ರಾಮುಖ್ಯತೆ ಏನು? ಎ. ಕೇವಲ ವಿದ್ಯಾರ್ಥಿಗಳನ್ನು ದೂಷಿಸಲು. ಬಿ. ಕಲಿಕೆಯಲ್ಲಿನ ಅಂತರವನ್ನು ಗುರುತಿಸಲು ಮತ್ತು ಸುಧಾರಿಸಲು. ಸಿ. ವಿದ್ಯಾರ್ಥಿಗಳನ್ನು ಪರಸ್ಪರ ಹೋಲಿಸಲು. ಡಿ. ಪಾಠವನ್ನು ಮುಗಿಸಲು. ಸರಿಯಾದ ಉತ್ತರ ಬಿ. ಕಲಿಕೆಯಲ್ಲಿನ ಅಂತರವನ್ನು ಗುರುತಿಸಲು ಮತ್ತು ಸುಧಾರಿಸಲು. ವಿವರಣೆ: ಪರಿಣಾಮಕಾರಿ ಪ್ರತಿಕ್ರಿಯೆಯು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಂಡು ಕಲಿಕೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ 46. ಯಾವ ಕಲಿಕಾ ಸಿದ್ಧಾಂತವು ಪ್ರಯತ್ನ ಮತ್ತು ದೋಷದ ಟ್ರಯಲ್ ಅಂಡ್ ಎರರ್ ಮೇಲೆ ಕೇಂದ್ರೀಕರಿಸುತ್ತದೆ? ಎ. ವ್ಯಾಟ್ಸನ್ನ ನಡವಳಿಕೆ ಸಿದ್ಧಾಂತ ವಾಟ್ಸನ್ಸ್ ಬಿಹೇವಿಯರಿಸಮ್. ಬಿ. ಥಾರ್ನ್ಡೈಕ್ನ ಕಲಿಕಾ ಸಿದ್ಧಾಂತ ಥಾರ್ನ್ಡೈಕ್ಸ್ ಲರ್ನಿಂಗ್ ಥಿಯರಿ. ಸಿ. ಪೌಲೋನ ಕ್ಲಾಸಿಕಲ್ ಕಂಡೀಷನಿಂಗ್ ಪೌಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್. ಡಿ. ಸ್ಕಿನ್ನರ್ನ ಕಾರ್ಯಾಚರಣೆಯ ಕಂಡೀಷನಿಂಗ್ ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನಿಂಗ್. ಸರಿಯಾದ ಉತ್ತರ ಬಿ. ಥಾರ್ನ್ಡೈಕ್ನ ಕಲಿಕಾ ಸಿದ್ಧಾಂತ ಥಾರ್ನ್ಡೈಕ್ಸ್ ಲರ್ನಿಂಗ್ ಥಿಯರಿ. ವಿವರಣೆ: ಥಾರ್ನ್ಡೈಕ್ನ ಸಿದ್ಧಾಂತವು ಒಬ್ಬರು ಹಲವು ಪ್ರಯತ್ನಗಳ ನಂತರ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಎಂದು ಹೇಳುತ್ತದೆ. ಪ್ರಶ್ನೆ 47. ಅಪಸರಣ ಚಿಂತನೆ ಡೈವರ್ಜೆಂಟ್ ಥಿಂಕಿಂಗ್ ಎಂದರೇನು? ಎ. ಒಂದು ಸಮಸ್ಯೆಗೆ ಒಂದೇ ಒಂದು ಪರಿಹಾರವನ್ನು ಕಂಡುಹಿಡಿಯುವುದು.
ಬಿ. ಒಂದು ಸಮಸ್ಯೆಗೆ ಹಲವು ಸೃಜನಾತ್ಮಕ ಪರಿಹಾರಗಳನ್ನು ಯೋಚಿಸುವುದು. ಸಿ. ಕೇವಲ ತಾರ್ಕಿಕ ಚಿಂತನೆ. ಡಿ. ಕೇವಲ ಕಂಠಪಾಠದ ಮೇಲೆ ಅವಲಂಬಿತವಾಗುವುದು. ಸರಿಯಾದ ಉತ್ತರ ಬಿ. ಒಂದು ಸಮಸ್ಯೆಗೆ ಹಲವು ಸೃಜನಾತ್ಮಕ ಪರಿಹಾರಗಳನ್ನು ಯೋಚಿಸುವುದು. ವಿವರಣೆ: ಇದು ಸೃಜನಾತ್ಮಕತೆಗೆ ಸಂಬಂಧಿಸಿದ್ದು, ಒಂದೇ ಪ್ರಶ್ನೆಗೆ ಅನೇಕ ಉತ್ತರಗಳನ್ನು ಅಥವಾ ಪರಿಹಾರಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯ. ಪ್ರಶ್ನೆ 48. ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ದ ಒಂದು ಪ್ರಮುಖ ಸೂಚಕ ಯಾವುದು? ಎ. ಶಾಲೆಯ ದೊಡ್ಡ ಕಟ್ಟಡ. ಬಿ. ವಿದ್ಯಾರ್ಥಿಗಳ ಬೃಹತ್ ಸಂಖ್ಯೆ. ಸಿ. ವಿದ್ಯಾರ್ಥಿಗಳ ಸಮಗ್ರ ಮತ್ತು ಸರ್ವತೋಮುಖ ಅಭಿವೃದ್ಧಿ. ಡಿ. ಶಿಕ್ಷಕರು ಮಾತ್ರ ಹೆಚ್ಚು ಅಂಕ ಗಳಿಸುವಂತೆ ಮಾಡುವುದು. ಸರಿಯಾದ ಉತ್ತರ ಸಿ. ವಿದ್ಯಾರ್ಥಿಗಳ ಸಮಗ್ರ ಮತ್ತು ಸರ್ವತೋಮುಖ ಅಭಿವೃದ್ಧಿ. ವಿವರಣೆ: ಗುಣಮಟ್ಟದ ಶಿಕ್ಷಣವು ಕೇವಲ ಅಂಕಗಳನ್ನು ಮೀರಿ ಮಕ್ಕಳ ಭಾವನಾತ್ಮಕ, ಸಾಮಾಜಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಒತ್ತು ನೀಡುತ್ತದೆ. ಪ್ರಶ್ನೆ 49. ವೃತ್ತಿಪರ ನೈತಿಕತೆ ಪ್ರೊಫೆಷನಲ್ ಎಥಿಕ್ಸ್ಯನ್ನು ಶಿಕ್ಷಕರಲ್ಲಿ ಏಕೆ ನಿರೀಕ್ಷಿಸಲಾಗುತ್ತದೆ? ಎ. ಕೇವಲ ಶಿಸ್ತನ್ನು ಕಾಪಾಡಲು. ಬಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗೌರವ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳಲು. ಸಿ. ಕೇವಲ ನಿಯಮಗಳನ್ನು ಅನುಸರಿಸಲು. ಡಿ. ತಮ್ಮ ಶಾಲೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಲು. ಸರಿಯಾದ ಉತ್ತರ ಬಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗೌರವ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳಲು. ವಿವರಣೆ: ಶಿಕ್ಷಕರ ವೃತ್ತಿಪರ ನೈತಿಕತೆಯು ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಶ್ನೆ 50. ಸಮಸ್ಯೆ ಆಧಾರಿತ ಕಲಿಕೆ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ PBLಯ ಪ್ರಮುಖ ಪ್ರಯೋಜನವೇನು? ಎ. ಇದು ವಿದ್ಯಾರ್ಥಿಗಳಿಗೆ ಸಿದ್ಧ ಪರಿಹಾರಗಳನ್ನು ಒದಗಿಸುತ್ತದೆ. ಬಿ. ಇದು ವಿದ್ಯಾರ್ಥಿಗಳನ್ನು ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಸಜ್ಜುಗೊಳಿಸುತ್ತದೆ. ಸಿ. ಇದು ಕಂಠಪಾಠಕ್ಕೆ ಮಾತ್ರ ಒತ್ತು ನೀಡುತ್ತದೆ. ಡಿ. ಇದು ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ. ಸರಿಯಾದ ಉತ್ತರ ಬಿ. ಇದು ವಿದ್ಯಾರ್ಥಿಗಳನ್ನು ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಸಜ್ಜುಗೊಳಿಸುತ್ತದೆ. ವಿವರಣೆ: PBL ವಿಧಾನದಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಮೂಲಕ ಕಲಿತು ವಿಮರ್ಶಾತ್ಮಕ ಚಿಂತನೆ ಮತ್ತು ಸಹಕಾರವನ್ನು ಬೆಳೆಸುತ್ತಾರೆ. ಪ್ರಶ್ನೆ 51. ಬೋಧನೆಯಲ್ಲಿ ಪ್ರಶ್ನಿಸುವಿಕೆಯ ಮುಖ್ಯ ಉದ್ದೇಶವೇನು? ಎ. ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯುವುದು. ಬಿ. ಕಲಿಕೆಯನ್ನು ಉತ್ತೇಜಿಸುವುದು ಮತ್ತು ತಿಳುವಳಿಕೆಯನ್ನು ಪರಿಶೀಲಿಸುವುದು. ಸಿ. ತರಗತಿಯನ್ನು ನಿಯಂತ್ರಿಸುವುದು. ಡಿ. ಹೆಚ್ಚು ಸಮಯವನ್ನು ಪರೀಕ್ಷೆಗಳಲ್ಲಿ ವ್ಯಯಿಸುವುದು. ಸರಿಯಾದ ಉತ್ತರ ಬಿ. ಕಲಿಕೆಯನ್ನು ಉತ್ತೇಜಿಸುವುದು ಮತ್ತು ತಿಳುವಳಿಕೆಯನ್ನು ಪರಿಶೀಲಿಸುವುದು. ವಿವರಣೆ: ಪ್ರಶ್ನೆಗಳು ಕೇವಲ ಮಾಹಿತಿಯನ್ನು ರವಾನಿಸುವುದಲ್ಲ, ಬದಲಾಗಿ ವಿದ್ಯಾರ್ಥಿಗಳು ವಿಷಯವನ್ನು ಎಷ್ಟು ಆಳವಾಗಿ ಅರ್ಥಮಾಡಿಕೊಂಡಿದ್ದಾರೆ ಎಂಬುದನ್ನು ಅಳೆಯುತ್ತವೆ. ಪ್ರಶ್ನೆ 52. ಯಾವ ಕಲಿಕಾ ಸಿದ್ಧಾಂತವು ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ಯ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ? ಎ. ರಚನಾತ್ಮಕ ಸಿದ್ಧಾಂತ ಕನ್ಸ್ಟ್ರಕ್ಟಿವಿಸಂ. ಬಿ. ಜ್ಞಾನ ಸಿದ್ಧಾಂತ ಕಾಗ್ನಿಟಿವಿಸಂ. ಸಿ. ವರ್ತನಾ ಸಿದ್ಧಾಂತ ಬಿಹೇವಿಯರಿಸಂ. ಡಿ. ಮಾನವತಾವಾದಿ ಸಿದ್ಧಾಂತ ಹ್ಯೂಮನಿಸಂ. ಸರಿಯಾದ ಉತ್ತರ ಸಿ. ವರ್ತನಾ ಸಿದ್ಧಾಂತ ಬಿಹೇವಿಯರಿಸಂ. ವಿವರಣೆ: ವರ್ತನಾ ಸಿದ್ಧಾಂತವು ಪರಿಸರದಿಂದ ಬರುವ ಪ್ರಚೋದನೆಗಳಿಗೆ ವ್ಯಕ್ತಿಯ ಪ್ರತಿಕ್ರಿಯೆಯನ್ನು ಅಧ್ಯಯನ ಮಾಡುತ್ತದೆ. ಪ್ರಶ್ನೆ 53. ಯಾವ ಬೋಧನಾ ವಿಧಾನವು ಹೆಚ್ಚು ಶಿಕ್ಷಕ ಕೇಂದ್ರಿತ ಟೀಚರ್ ಸೆಂಟ್ರಿಕ್? ಎ. ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್. ಬಿ. ಪ್ರಾಜೆಕ್ಟ್ ವಿಧಾನ. ಸಿ. ಗುಂಪು ಚರ್ಚೆ. ಡಿ. ಸಮಸ್ಯೆ ಆಧಾರಿತ ಕಲಿಕೆ. ಸರಿಯಾದ ಉತ್ತರ ಎ. ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್. ವಿವರಣೆ: ಉಪನ್ಯಾಸ ವಿಧಾನದಲ್ಲಿ ಶಿಕ್ಷಕರು ಮಾಹಿತಿಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ಕೇವಲ ಕೇಳುಗರಾಗಿರುತ್ತಾರೆ. ಪ್ರಶ್ನೆ 54. ಕಲಿಕೆಯ ಯಾವ ವರ್ಗವು ಭಾವನಾತ್ಮಕ ವಲಯ ಅಫೆಕ್ಟಿವ್ ಡೊಮೇನ್ಗೆ ಸಂಬಂಧಿಸಿದೆ? ಎ. ಜ್ಞಾನ ಮತ್ತು ತಿಳುವಳಿಕೆ. ಬಿ. ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳು. ಸಿ. ವರ್ತನೆಗಳು, ಆಸಕ್ತಿಗಳು ಮತ್ತು ಮೌಲ್ಯಗಳು. ಡಿ. ಕೇವಲ ಜ್ಞಾಪಕಶಕ್ತಿ. ಸರಿಯಾದ ಉತ್ತರ ಸಿ. ವರ್ತನೆಗಳು, ಆಸಕ್ತಿಗಳು ಮತ್ತು ಮೌಲ್ಯಗಳು. ವಿವರಣೆ: ಭಾವನಾತ್ಮಕ ವಲಯವು ಒಬ್ಬ ವ್ಯಕ್ತಿಯ ಭಾವನೆಗಳು, ವರ್ತನೆಗಳು ಮತ್ತು ಮೌಲ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದೆ. ಪ್ರಶ್ನೆ 55. ಬೋಧನೆಯಲ್ಲಿ ವಿಮರ್ಶಾತ್ಮಕ ಬೋಧನಾ ಕಲಿಕೆ ಕ್ರಿಟಿಕಲ್ ಪೆಡಗಾಜಿ ಎಂದರೇನು? ಎ. ಕೇವಲ ಪಠ್ಯಪುಸ್ತಕದ ವಿಷಯವನ್ನು ವಿಮರ್ಶಿಸುವುದು. ಬಿ. ವಿದ್ಯಾರ್ಥಿಗಳು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಸವಾಲು ಮಾಡಲು ಪ್ರೇರೇಪಿಸುವುದು. ಸಿ. ಶಿಕ್ಷಕರನ್ನು ವಿಮರ್ಶಿಸುವುದು. ಡಿ. ಕೇವಲ ಪರೀಕ್ಷೆಗಳನ್ನು ವಿಮರ್ಶಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಸವಾಲು ಮಾಡಲು ಪ್ರೇರೇಪಿಸುವುದು.
ವಿವರಣೆ: ಇದು ಜ್ಞಾನವನ್ನು ಕೇವಲ ಪ್ರಸಾರ ಮಾಡುವುದಲ್ಲ, ಬದಲಾಗಿ ವಿದ್ಯಾರ್ಥಿಗಳನ್ನು ಸಾಮಾಜಿಕ ಬದಲಾವಣೆಗೆ ಸಿದ್ಧಪಡಿಸುತ್ತದೆ. ಪ್ರಶ್ನೆ 56. ಯೋಜನಾ ವಿಧಾನದ ಪ್ರೊಜೆಕ್ಟ್ ಮೆಥಡ್ ಹಂತಗಳು ಯಾವುವು? ಎ. ಯೋಜನೆ ಮತ್ತು ನಿರ್ವಹಣೆ. ಬಿ. ಉದ್ದೇಶ, ಯೋಜನೆ, ಕಾರ್ಯಗತಗೊಳಿಸುವಿಕೆ, ಮೌಲ್ಯಮಾಪನ ಮತ್ತು ವರದಿ. ಸಿ. ಕೇವಲ ಯೋಜನೆ ಮತ್ತು ಮೌಲ್ಯಮಾಪನ. ಡಿ. ಕೇವಲ ಕಾರ್ಯಗತಗೊಳಿಸುವಿಕೆ ಮತ್ತು ವರದಿ. ಸರಿಯಾದ ಉತ್ತರ ಬಿ. ಉದ್ದೇಶ, ಯೋಜನೆ, ಕಾರ್ಯಗತಗೊಳಿಸುವಿಕೆ, ಮೌಲ್ಯಮಾಪನ ಮತ್ತು ವರದಿ. ವಿವರಣೆ: ಈ ಹಂತಗಳು ಒಂದು ಪ್ರಾಜೆಕ್ಟ್ನ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸುತ್ತವೆ. ಪ್ರಶ್ನೆ 57. ಶಿಕ್ಷಕರು ಉತ್ತಮ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ನೀಡಲು ಯಾವ ಮಾನದಂಡವನ್ನು ಅನುಸರಿಸಬೇಕು? ಎ. ಅದು ಕೇವಲ ನಕಾರಾತ್ಮಕವಾಗಿರಬೇಕು. ಬಿ. ಅದು ನಿರ್ದಿಷ್ಟ, ರಚನಾತ್ಮಕ ಮತ್ತು ಸಮಯೋಚಿತವಾಗಿರಬೇಕು. ಸಿ. ಅದು ಕೇವಲ ಉತ್ತಮ ಅಂಶಗಳನ್ನು ಒಳಗೊಂಡಿರಬೇಕು. ಡಿ. ಅದು ಅಂತಿಮ ಶ್ರೇಣಿಯ ಮೇಲೆ ಆಧಾರಿತವಾಗಿರಬೇಕು. ಸರಿಯಾದ ಉತ್ತರ ಬಿ. ಅದು ನಿರ್ದಿಷ್ಟ, ರಚನಾತ್ಮಕ ಮತ್ತು ಸಮಯೋಚಿತವಾಗಿರಬೇಕು. ವಿವರಣೆ: ಉತ್ತಮ ಪ್ರತಿಕ್ರಿಯೆಯು ವಿದ್ಯಾರ್ಥಿಗೆ ಏನನ್ನು ಸುಧಾರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಮತ್ತು ತಕ್ಷಣ ತಿಳಿಸಬೇಕು. ಪ್ರಶ್ನೆ 58. ಉದ್ದೇಶ ಆಧಾರಿತ ಮೌಲ್ಯಮಾಪನ ಆಬ್ಜೆಕ್ಟಿವ್ ಬೇಸ್ಡ್ ಅಸೆಸ್ಮೆಂಟ್ ಎಂದರೇನು? ಎ. ಕೇವಲ ವೈಯಕ್ತಿಕ ಭಾವನೆಗಳ ಮೇಲೆ ಆಧಾರಿತವಾದ ಮೌಲ್ಯಮಾಪನ. ಬಿ. ಪೂರ್ವನಿರ್ಧರಿತ ಕಲಿಕಾ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಎಷ್ಟು ಸಾಧಿಸಿದ್ದಾರೆ ಎಂದು ಅಳೆಯುವುದು. ಸಿ. ಪರೀಕ್ಷಕರ ವೈಯಕ್ತಿಕ ಅಭಿಪ್ರಾಯದ ಆಧಾರದ ಮೇಲೆ ಮೌಲ್ಯಮಾಪನ. ಡಿ. ಮೌಲ್ಯಮಾಪನದಲ್ಲಿ ಯಾವುದೇ ಸ್ಪಷ್ಟ ಉದ್ದೇಶವಿಲ್ಲದಿರುವುದು. ಸರಿಯಾದ ಉತ್ತರ ಬಿ. ಪೂರ್ವನಿರ್ಧರಿತ ಕಲಿಕಾ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಎಷ್ಟು ಸಾಧಿಸಿದ್ದಾರೆ ಎಂದು ಅಳೆಯುವುದು. ವಿವರಣೆ: ಈ ಮೌಲ್ಯಮಾಪನವು ಬೋಧನೆಯ ಪ್ರಾರಂಭದಲ್ಲಿ ನಿರ್ಧರಿಸಿದ ಉದ್ದೇಶಗಳನ್ನು ಸಾಧಿಸಲಾಗಿದೆಯೇ ಎಂದು ಪರಿಶೀಲಿಸುತ್ತದೆ. ಪ್ರಶ್ನೆ 59. ಬೋಧನೆಯಲ್ಲಿ ಪ್ರೇರಣೆಯನ್ನು ಹೆಚ್ಚಿಸಲು ಒಂದು ಉತ್ತಮ ವಿಧಾನ ಯಾವುದು? ಎ. ಕಠಿಣ ಹೋಂವರ್ಕ್ ನೀಡುವುದು. ಬಿ. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಗಳಿಗೆ ತಕ್ಕಂತೆ ಚಟುವಟಿಕೆಗಳನ್ನು ಆಯೋಜಿಸುವುದು. ಸಿ. ಶಿಕ್ಷೆಯ ಮೂಲಕ ಭಯ ಹುಟ್ಟಿಸುವುದು. ಡಿ. ಹೆಚ್ಚು ಸುಲಭವಾದ ಪರೀಕ್ಷೆಗಳನ್ನು ನಡೆಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಗಳಿಗೆ ತಕ್ಕಂತೆ ಚಟುವಟಿಕೆಗಳನ್ನು ಆಯೋಜಿಸುವುದು. ವಿವರಣೆ: ಇದು ವಿದ್ಯಾರ್ಥಿಗಳಿಗೆ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಆಸಕ್ತಿ ವಹಿಸಲು ಪ್ರೇರಣೆ ನೀಡುತ್ತದೆ. ಪ್ರಶ್ನೆ 60. ಉತ್ತಮ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಾಯಕತ್ವದ ಪಾತ್ರವೇನು? ಎ. ಕೇವಲ ಅಧಿಕಾರ ಚಲಾಯಿಸುವುದು. ಬಿ. ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಸಾಮಾನ್ಯ ಗುರಿಯತ್ತ ಮುನ್ನಡೆಸುವುದು. ಸಿ. ತರಗತಿಯಲ್ಲಿ ಎಲ್ಲರನ್ನೂ ನಿಯಂತ್ರಿಸುವುದು. ಡಿ. ಕೇವಲ ಅಂಕಗಳನ್ನು ಮಾತ್ರ ಗಮನಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಸಾಮಾನ್ಯ ಗುರಿಯತ್ತ ಮುನ್ನಡೆಸುವುದು. ವಿವರಣೆ: ಉತ್ತಮ ನಾಯಕತ್ವವು ವಿದ್ಯಾರ್ಥಿಗಳಲ್ಲಿ ಸಹಕಾರ, ಹೊಣೆಗಾರಿಕೆ ಮತ್ತು ಗುರಿಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಇಲ್ಲಿವರೆಗೆ ನಮ್ಮ ಚಾನಲ್ನ ನೋಡಿರುವಂಥ ಎಲ್ಲ ಪ್ರೇಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇದೇ ರೀತಿಯಾಗಿ ನಮ್ಮ ವಿಡಿಯೋಗಳನ್ನು ಪೂರ್ತಿ ನೋಡೋದ್ರ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೋತೇನೆ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಇದರಿಂದ ನಮಗೆ ಸ್ಫೂರ್ತಿ ದೊರೆಯುತ್ತದೆ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.